ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಈ ಆಡ್ ಫೈಟ್ ಏನು ನಡೀತಾ ಇದೆ, ಈಗ ಕಾನೂನಿನ ಮೊರೆ ಕೂಡ ಹೋಗಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಿಂದ ಬಿಜೆಪಿ ವಿರುದ್ಧ ದೂರು ದಾಖಲಾಗಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಕೈ ನಾಯಕರು ದೂರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಬಿಜೆಪಿ ಪಕ್ಷದ ವಿರುದ್ಧ ಈ ಒಂದು ಆಡ್ಗೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಕಾರಣ ಏನು? ಗಾಂಧೀಜಿಯವರ ಫೋಟೋವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಿಜೆಪಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಇವರು ಒತ್ತಾಯಿಸಿದ್ದಾರೆ. ಬಿಜೆಪಿಯವರು ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಬಳಸಿಕೊಂಡು ಈ ಒಂದು ಆ್ಯಡ್ ಕೊಟ್ಟರೆ ಅದು ದುರ್ಬಳಕೆ. ಅದೇ ರಾಜ್ಯ ಸರ್ಕಾರ ಮನ್ರೇಗಾ ಪರವಾಗಿ ಗಾಂಧೀಜಿಯವರ ಫೋಟೋ ಬಳಸ್ಕೊಂಡು ಆ್ಯಡ್ ಕೊಟ್ಟರೆ ಅದು ದುರ್ಬಳಕೆ ಅಲ್ಲ. ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಲ್ಲ, ಸೊ ಆ ರೀತಿ ಆಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ. ಒಂದು ಕಡೆ ಅವರೇ ಖುದ್ದಾಗಿ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಬಳಸ್ಕೊಂಡು, ಆ ಹೆಸರನ್ನು ಬಳಸ್ಕೊಂಡು ಸಂಗಪ್ಪ ಅನ್ನುವಂಥ ಕ್ಯಾರೆಕ್ಟರನ್ನು ಸೃಷ್ಟಿ ಮಾಡಿ, ಆ ಕ್ಯಾರೆಕ್ಟರ್ ಜೊತೆಗೆ ಗಾಂಧೀಜಿಯವರ ಕಾನ್ವರ್ಸೇಷನ್ ಇತ್ತು ಅನ್ನೋ ರೀತಿಯಲ್ಲಿ ಅವರು ಆ್ಯಡನ್ನು ಕೊಟ್ಟಿದ್ರು. ಈಗ ಅದೇ ಕೆಲಸವನ್ನು ಬಿಜೆಪಿ ಮಾಡಿದೆ. ಆದರೆ ಕಾಂಗ್ರೆಸ್ ನಾಯಕರ ಹೆಸರನ್ನು ತೆಗೆದುಕೊಂಡು ಆ ಫೋಟೋವನ್ನು ಬಳಸ್ಕೊಂಡು ಬಿಜೆಪಿ ಆ್ಯಡನ್ನು ಕೊಟ್ಟಿದೆ. ಕಾಂಗ್ರೆಸ್ ಕೊಟ್ಟರೆ ಸರಿ, ಬಿಜೆಪಿ ಅದೇ ಥರ ಗಾಂಧೀಜಿಯವರ ಫೋಟೋವನ್ನು ಬಳಸ್ಕೊಂಡ್ರೆ ದುರ್ಬಳಕೆ. ಸೊ ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನೇ ಕಾಂಗ್ರೆಸ್ ಪಕ್ಷ ಅನುಸರಿಸ್ತಾ ಇದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಈಗ ಕಾಂಗ್ರೆಸ್ನ ನಾಯಕರು ದೂರು ಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ದೂರನ್ನು ಈಗ ಸದ್ಯಕ್ಕೆ ಅವರು ಸಲ್ಲಿಕೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.